ಪ್ರಪ್ರಥಮವಾಗಿ ನಾನು ಹೇಳೋದು ಇಷ್ಟೇ, ನಾನು ವಾರ್ಡ್ ನಂಬರ್ 37 ಕಾರ್ಪೊರೇಟರ್ GK ವೆಂಕಟೇಶ್ ಅಂತ, ಕಾಂಗ್ರೆಸ್ ಕಾರ್ಪೊರೇಟರ್. ನನಗೂ BJP ಕಾರ್ಪೊರೇಟರ್ ಆದ ಮಮತಾ ವಾಸುದೇವ್ ಅವರಿಗೆ ಡೇ ಒನ್ನಿಂದಲೂ ಜಗಳ ಇದೆ. ಕಾರಣ ಇಷ್ಟೇ, ನಾನು ತೋಟಗಾರಿಕೆ ಸದಸ್ಯನಾಗಿದ್ದೆ, ತೋಟದ ಬಗ್ಗೆ ನಂಗೆ ತುಂಬ ಒಲವಿದೆ. ಅದ್ರ ಜೊತೆಗೆ ನಾನು ಯಶವಂತಪುರದಲ್ಲಿ ಹುಟ್ಟು ಬೆಳೆದಂಥ ವ್ಯಕ್ತಿ. ನನ್ನ ಹಿನ್ನೆಲೆ ಹೇಳ್ತೀನಿ, ನಾನು MCom ಮತ್ತು MA ಫಿಲಾಸಫಿ ಮಾಡಿದಂಥ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿದ್ದೆ. ನಾನು ಶಿಸ್ತಿಗೆ ಮತ್ತೊಂದು ಹೆಸರಾದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬ ಕಾನ್ಸ್ಟೇಬಲ್ ಮಗ ಆಗಿದ್ದೆ. ಈಗೇನು ಸತ್ಯಾಂಶ ಅಂತಂದರೆ, ಅದು 103 ಎಕರೆ ಇರುವಂಥ JP ಪಾರ್ಕ್ ಕೆರೆ. ಅದು ಆ ಕೆರೆ ಏಕಾಏಕಿ ಪಾರ್ಕ್ ಆಗುತ್ತೆ, 84 ಎಕರೆಗಾಗುತ್ತೆ. ನನ್ನ ಕ್ವಶನ್ ಇಷ್ಟೇ ಇತ್ತು ಡೇ ಒನ್ನಿಂದ, ಎಲ್ಲಾದ್ರೂ ಭೂಮಿ ಶ್ರಿಂಕ್ ಆಗುತ್ತಾ? 103 ಎಕರೆ ಇರುವಂಥ ಕೆರೆ 84 ಎಕರೆ ಪಾರ್ಕ್ ಆಗುತ್ತೆ ಅಂತ, ಉಳಿಕೆ ಭೂಮಿ ಎಲ್ಲಿ ಅಂತ ನಾನು ಅವತ್ತಿಂದ ತನಿಖೆ ಮಾಡಿಕೊಂಡೇ ಬಂದೆ. ಬಂಧುಗಳೇ, ಇದಿಷ್ಟು ಡಾಕ್ಯುಮೆಂಟ್ಸು RTI ಇಂದ ಸರ್ಕಾರದಿಂದ ತಗೊಂಡಿರುವಂಥ ಡಾಕ್ಯುಮೆಂಟ್ಸು. ಕೇವಲ ನಂಜುಂಡಪ್ಪ, BR ನಂಜುಂಡಪ್ಪ ಅಂತ ಏನಿದ್ದಾರೆ, ಅವರ ವಂಶಸ್ಥ ಕುಡಿ ಮಮತಾ ವಾಸುದೇವ್ ಮತ್ತು ಅವ್ರ ಗಂಡ 9.5 ಎಕರೆ ಕಬ್ಜಾ ಮಾಡಿರುವಂಥ ದಾಖಲಾತಿ. ಇದು ನೇರವಾಗಿ ಅವರೇ ಮಾರಿರ್ತಾರೆ. ಮಮತಾ ವಾಸುದೇವ್ ಅವ್ರ ಗಂಡ ವಾಸುದೇವ್ ಅವರೇ ನೇರವಾಗಿ ಅವರೇ ಮಾರ್ತಾರೆ. ನನ್ನ ಕ್ವಶನ್ ಇಷ್ಟೇ ಇದ್ದಿದ್ದು, ಯಾಕೆಂದ್ರೆ ನಿಮಗೆಲ್ಲ ಇಷ್ಟಿದ್ದ ದಿನಗಳಲ್ಲಿ IAS ಆಫೀಸರ್ ಶಂಕರ್ ಅವರು ಎಲ್ಲ ಕಡೆಯಿಂದ ಒಂದು ಹೊಡ್ಕೊಂಡು ಬರ್ತಾಯಿದ್ರು. ನಾನು ಅವಾಗ ಹೋರಾಟ ಮಾಡಿದಂಥ ವ್ಯಕ್ತಿ. ಕಾರಣ ಏನು ಅಂತಂದರೆ, ಮಾರಿರುವಂಥ ವ್ಯಕ್ತಿಗಳು ಅಲ್ಲೇ ಇದ್ದರು, ಭೂಮಿ ತಗೊಂಡಿರೋಂಥ ಬಡವರು ಅಲ್ಲೇ ಇದ್ದರು. ಆವಾಗ ಎಕ್ಸಾಮಿನೇಷನ್ ಸೀಸನ್ಸ್ ನಡೀತಾ ಇತ್ತು. ಆವಾಗಾದ್ರೂ ಅದೇ ನಷ್ಟ. ಇವತ್ತು ಬೇರೆ ಅಡ್ಮಿಷನ್ಸ್ ಮಾಡ್ತಾ ಇದ್ದಾರೆ ಅದೇ ತಂದೆ ತಾಯಂದಿರು. ಇವತ್ತು ಆ ಭೂಮಿಗಳು ಹೊಡೆದ್ರೆ ಇವತ್ತು ನೋಟಿಸ್ ಕೊಡ್ತಾರೆ, ನೀವು ತಗೊಂಡಿರೋಂಥ ಮತ್ತಿಕೆರೆ ಗ್ರಾಮದ ಸರ್ವೆ ನಂಬರ್ 59 ಸರ್ಕಾರಿ ಕೆರೆ ಜಾಗ, ಅದು ಇದನ್ನು ನಾವು ವಶಪಡಿಸ್ಕೊತಾ ಇದ್ದೀವಿ ಅಂತ ಒಂದು ನೋಟಿಸ್ ಕೊಟ್ಟಾಗ ಅಲ್ಲಿ ತಗೊಂಡಿರೋಂಥ ಬಡವರು ಏನಾಗಬೇಕು? ಇದನ್ನು ನಾನು ಕ್ವಶನ್ ಕೇಳಿದಾಗ ನಂದು ತಪ್ಪಾಯಿತು. ನನ್ನ ಕೌನ್ಸಿಲಲ್ಲಿ ಕಾಲು ಮುರಿತೀನಿ ಅಂದಾಗ ತಾವೆಲ್ಲರೂ ಸಾಕ್ಷಿಯಾಗಿದ್ರಿ. ನಾನು ಹೇಳ್ತಾ ಇರೋದು ಸುಳ್ಳ? ನನ್ನ ಮೇಲೆ ಅಲ್ಲೇ ಆಯಿತು. ಇಷ್ಟಕ್ಕೂ ಬಂಧುಗಳೇ ನಾನು ಹೇಳ್ತೀನಿ ಕೇಳ್ರಿ, ನಾನು ಒಬ್ಬನೇ ಬಡವ. ಅಲ್ಲಿ ನನ್ನ ಪಕ್ಕದಲ್ಲಿ BK ವೆಂಕಟೇಶ್, ಮಹಾಲಕ್ಷ್ಮಿ ವೆಂಕಟೇಶ್ ಕಾರ್ಪೊರೇಟರ್ ನನ್ನ ಮನೆ ಪಕ್ಕನೇ, ನಂಜುಂಡಪ್ಪ ಅವ್ರ ಮನೆ ಪಕ್ಕನೇ, BL ಪ್ರಭಾಕರ್ ಕಾರ್ಪೊರೇಟ್ರು ಅವರು ಪಕ್ಕನೇ ಇದ್ದವರು, ಸೋಮಣ್ಣ ಅಂತವರು. ಇವ್ರು ಸುತ್ತು ನಾನೊಬ್ಬ ಬಡವ ಕಾರ್ಪೊರೇಟ್ರಾಗಿ ಎದ್ದು ಬಂದು ಅವ್ರು ನಡೀತಾ ಇರೋ ಅವ್ಯವಹಾರ ನಾನು ತೆಗಿತಾ ಇರೋದು ನಾನು ತಪ್ಪ ಬಂಧುಗಳೇ. ಅದು ನಾನು ರೌಡಿ ಅಂತಾರೆ, ನಾನು ರೌಡಿ ಶೀಟರ್. ನಾನು ವಿಶ್ವವಿದ್ಯಾಲಯ MA ಇನ್ ಫಿಲಾಸಫಿ ಜ್ಞಾನ ಭಾರತಿಯಲ್ಲಿ ನಾನು ಓದಂಥ ಹುಡುಗ. ನಾನು ರೌಡಿ ಪಟ್ಟ ಕಟ್ಟು ನಾನು ಸೀರೆ ಹೇಳಿದೆ ಅಂತೇಳಿ ಮತ್ತೊಂದು ಆಪಾದನೆ ಮಾಡ್ತಾರೆ. ನನಗೆ ಅಕ್ಕ ತಂಗಿ ಇಲ್ವಾ? ನನ್ನ ತಂಗಿ ಮಾಲೂರಲ್ಲೊಬ್ಬಳು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಕ್ಕ ತಂಗಿ ಜೊತೆ ಹುಟ್ಟು ಬಂದಂಥವ್ರು ನನಗೆ ಆಪಾದನೆ ಮಾಡ್ತಾರೆ. ನಾನು ಕಳ್ಳನ ಅವ್ರ ಕಳ್ಳ, ನಾನು ಅದು ನೋಡಿಸ್ತೀನಿ ನೋಡಿ. ಎಲ್ಲದರಲ್ಲೂ ನೇರವಾಗಿ ಮಮತಾ ವಾಸುದೇವ್ ಅವ್ರ ಗಂಡನೇ ಕೆಲವೊಂದು ಈ ಪ್ರಾಪರ್ಟಿಗೆ 9 ಎಕರೆ ಪ್ರಾಪರ್ಟಿನ ಸೇಲ್ ಮಾಡ್ತಾರೆ. ಅವ್ರ ಕುಟುಂಬ ಸಮೇತ ಯಾರ್ಯಾರು? ರಾಮಯ್ಯ, ಶ್ರೀನಿವಾಸ ಮೂರ್ತಿ, BR ನಂಜುಂಡಪ್ಪ, BS ವಾಸುದೇವ್, ಇವರೇ. ಮಮತಾ ಅವ್ರ ಗಂಡ ವಾಸುದೇವ್, ಅವ್ರ ತಂದೆ ಹೆಸರು ಶ್ರೀನಿವಾಸ ಮೂರ್ತಿ, ಜಯರಾಮ್, ಶಿವಾನಂದ, ರಾಧಾಕೃಷ್ಣ, ಶಾರದಾ, ಆತ್ಮಾರಾಮ್, ನಾರಾಯಣಪ್ಪ, ಲಕ್ಷ್ಮಯ್ಯ. ಇಷ್ಟು ಕುಟುಂಬ, ಇವ್ರನ್ನೆಲ್ಲ ನಾನು ಎದುರಾಕೊಂಡು ನಾನು ಬದುಕ್ತಾ ಇದ್ದೀನಿ ಅಂತಂದರೆ, ನಾನು JP ಪಾರ್ಕ್ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ 24 ಎಕರೆ ಎಲ್ಲೋಯ್ತು. ಈಗ ತಗೊಂಡವ್ರೆ, ಇವ್ರನ್ನ ಒಕ್ಕಲೆ ಬಿಡಿಸಿದ್ರೆ ಅವ್ರು ಎಲ್ಲೋಬೇಕು? ಅವರು ಅಲ್ಲಿ ಅಡ್ಮಿಷನ್ ಫೀಸ್ಗಳು ಕಟ್ಟಕ್ಕಾಗದೆ ಒದ್ದಾಡ್ತಾರೋ ಪೇರೆಂಟ್ಸ್ ಇದ್ದಾರೆ. ಇಲ್ಲಿ ಮನೆ ಹೊಡಿತೀವಿ ಅಂತೇಳಿ ಸರ್ಕಾರ ಒಂದು ಕಡೆ ನಿರ್ದಾಕ್ಷಿಣ್ಯವಾಗಿ ನಾವು ಕಠಿಣವಾಗಿ ತಗೊಳ್ಳೇಬೇಕು. ಯಾಕಂತಂದ್ರೆ ಅದು ಸಮಿತಿ ರಚನೆ ಮಾಡಿ, ಕೋಳಿವಾಡ್ ಸಮಿತಿ ರಚನೆ ಮಾಡಿ ಅದು ಕೆರೆ ಒತ್ತುವರಿ ಜಾಗನ ವಶಪಡಿಸ್ಕೊಳ್ಳೇಬೇಕು ಅಂತ ಹೇಳಿ ಏನೊಂದು ಸಮಿತಿಯಲ್ಲಿ ನಿರ್ಧಾರ ಆಗಿದೆ. ಆ ನಿರ್ಧಾರ ಬದ್ಧವಾಗಿ ಕೆಲಸ ನಡೀತಾ ಇದೆ. ಇವತ್ತು ಅದನ್ನು ಪ್ರಶ್ನಿಸೋದು ನಾನು ಮಾಡಿರೋ ತಪ್ಪ. ನನ್ನ ತೇಜೋವಧೆ ಮಾಡ್ತಾವ್ರೆ. ನಾನು ಏನಂತ ತಪ್ಪು ಮಾಡಿದ್ದೀನಿ ಅಂತ ನನ್ನ ಬಿಟ್ಟರೆ, ಯಾಕೆಂದರೆ ಶಾಸಕರು ನಾವು ಹೆಚ್ಚು ಪ್ರೀತಿ ವಿಶ್ವಾಸ ಅಂತ ಗಳಿಸಿದಂಥವ್ರು ಇವ್ರಿಗೆಲ್ಲ ಹೇಳ್ತಾರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಶಾಸಕರು ಅಂತ. ಬಂಧುಗಳೇ, ನಿಮ್ಗೊಂದು ಮಾತು ಹೇಳಿರ್ತೀನಿ ಕೇಳಿ. ಪ್ರತಿಯೊಂದಕ್ಕೆ 198 ಕಾರ್ಪೊರೇಟ್ರು 3 ಕೋಟಿ ರೂಪಾಯಿ ಮಾತ್ರ ಅನುದಾನ ಕೊಟ್ಟಿರ್ತಾರೆ. 3 ಕೋಟಿ ರೂಪಾಯಿ ಅನುದಾನಲ್ಲಿ ಇಲ್ಲಿಂದ ಹೈಕೋರ್ಟ್ವರೆಗೂ ನಾವು ತಾರು ಹಾಕೊಂಡು ಹೋಯ್ತು ಅಂದರೆ 3 ಕೋಟಿ ಆಗೋಗುತ್ತೆ. ಮಿಕ್ಕಿದ ಅನುದಾನಕ್ಕೆ ಒಂದು ನಾಯಿ ಸತ್ತೋದ್ರೂ ನಾವು ನಮ್ಮ ಸ್ವಾವಲಂಬಿತವಾಗಿ ನಮ್ಮ ದುಡ್ಡನ್ನು ನಾವು ಖರ್ಚು ಮಾಡಿ ಆ ಸತ್ತೋಗಿರೋ ನಾಯಿನೂ ನಾವು ಎತ್ತಾಕೋಬೇಕು ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ.
ಇದನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೀರಾ? ಎಷ್ಟು ಜನ ಬಡವ್ರಿಗೆ ಇವರು BPL ಕಾರ್ಡ್ಗಳು ಮಾಡಿಕೊಟ್ಟವ್ರೆ, ಎಷ್ಟು ಜನ ವಿಧವೆಯರಿಗೆ ಇವರು ವಿಧವೆ ಪೆನ್ಷನ್ ಮಾಡಿಕೊಟ್ಟವ್ರೆ? ಹೇಳಿ ಬಂಧುಗಳೇ, ಓಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ಸ್ ಎಷ್ಟು ಜನಕ್ಕೆ ಇವ್ರು ಕೊಡೋಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಾನು ಪ್ರಶ್ನೆ ಮಾಡ್ತೀನಿ. 3 ಹೆಣ್ಣು ಮಕ್ಕಳು ಸದಾ ಪೀನಾಯಿಲ್ ತಗೊಂಡು ನಾವು ಕುಂತ್ಕೊಂಡು ನಾವು ಕುಡಿದು ನಾವು ಸತ್ತೋಗ್ತೀವಿ. MLA ತುಂಬ ಕೆಟ್ಟವರು, MLA ನಮಗೆ ಡೇ ಒನ್ನಿಂದ ತೊಂದರೆ ಕೊಡ್ತವ್ರೆ, ಡೇ ಒನ್ನಿಂದ ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ನನ್ನ ಸೋಲಿ ಆಶಾ ಸುರೇಶ್ ನನ್ನ ಸಹೋದರಿ ಒಂದು ಮಾತು ಹೇಳುತ್ತೆ, ನಾನು ಡೇ ಒನ್ನಿಂದ ನಾನು ಸೋಲಿ ಅಂತ ಹೇಳಿ ನನ್ನ B.Pharm ಕೊಟ್ಟರು ಅಂತಾರೆ. ಬಂಧುಗಳೇ, ಇದು ಚೌಡೇಶ್ವರಿ ದೇವಸ್ಥಾನದಲ್ಲಿ B.Pharm MLA ಮುನಿರತ್ನ ಅವ್ರು ಕೊಡ್ತಾ ಇರೋವಂಥದ್ದು. ಆಶಾ ಸುರೇಶ್ಗೆ ಚೌಡೇಶ್ವರಿ ದೇವಸ್ಥಾನದಲ್ಲಿ B.Pharm ಕೊಡ್ತಾ ಇರೋವಂಥ ಒಂದು ಸನ್ನಿವೇಶ ಇದು. ಇಲ್ಲೆಲ್ಲಾದ್ರೂ ಏನಾದ್ರು ಕೋಪ ಬರೋದೇ, ಯಾರಲ್ಲಾದರೂ ಒಂದು ಎಕ್ಸ್ಪ್ರೆಷನ್ಸ್ ಇದೆಯಾ ಇದರಲ್ಲಿ? ಇಲ್ಲಿ B.Pharm ಕೊಡ್ತಾ ಇರೋದು ದಯವಿಟ್ಟು ನೋಡಿ. ಇಲ್ಲೆಲ್ಲ ನಮ್ಮ ಕಾರ್ಪೊರೇಟರ್ಸ್ ನಾವೆಲ್ಲ ಇವತ್ತು ಪೂಜೆ ಮಾಡಿದ್ದೀವಿ. ದೇವಸ್ಥಾನದಲ್ಲಿ ಆ ಅಮ್ಮ ಬಂದು ಕರ್ಪೂರ ಹಚ್ಚಲಿ, ಈ ಥರ ಮಾಡೋರೆ ಅಂತ ನಾವೆಲ್ಲರೂ ಆ ತಾಯಿ ಆಶೀರ್ವಾದ ನಾವೆಲ್ಲರೂ ಆಶಾ ಹಾಳಾಗಿ ಹೋಗ್ತೀವಿ. ನಮ್ಮ ಜೊತೆ ಮೆರವಣಿಗೆ ಮಾಡಿ ಆಶಾ ಸುರೇಶ್ ಗೆಲ್ಲಬೇಕು ಅಂತ ಹೇಳಿ ಶಾಸಕರು ಇವತ್ತು ಹೋರಾಟ ಮಾಡಿದ್ದು ಇವತ್ತು ಸುಳ್ಳ. ಇದು ಅವ್ರ ಸಾವಿಗೆ ಬಯಸ್ತಾ ಇರೋಂಥ, ಕೆಟ್ಟದ್ದು ಬಯಸ್ತಾ ಇರೋವಂಥ ದೃಶ್ಯ ಏನಾದರೂ ಇಲ್ಲಿ ಇದೆಯಾ? ಇಲ್ಲಿ ಅದು ಕೊಡಮ್ಮ. ದೇವರು ಹೂವು ಅಮ್ಮ ನೀನು ಗೆದ್ಕೊಂಬ ನನ್ನ ತಂಗಿ ಅಂತ ಹೇಳಿ ಆಶಾ ಸುರೇಶ್ಗೆ ಆಶೀರ್ವಾದ ಮಾಡಿ ಕೊಡ್ತಾ ಇರೋವಂಥ ಇದೊಂದು ಫೋಟೋ. ಇದು ಸುಳ್ಳು ಹೇಳುತ್ತಾ, ಇದು ಫೋಟೋ, ಇದು ಟೆಕ್ನಾಲಜಿ ಸುಳ್ಳು ಹೇಳುತ್ತಾ ಇವತ್ತು.